ಕರ್ನಾಟಕದ ಗೌರವವನ್ನ, ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತರ ಮಾರಾಟಕ್ಕೆ ಇಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗ್ತದೆ. ಇವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿದ್ರು, ಇವ್ರಿಗೆ ಆಫೀಸ್ ಬೇರರ್ ಯಾಕೆ ಮಾಡಿದ್ದೀರಾ, ನಿಮ್ಮ MLA ಜೊತೆ ಯಾಕೆ ಫೋಟೋ ಇದೆ, ನಿಮ್ಮ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಫೋಟೋ ಇದೆ, ಮತ್ತೆ ನಿಮ್ಮ ಪಾಲ್ ಎಷ್ಟು. ಈಗಾಗಲೇ ನಮ್ಮ ಕಡೆ ನಮ್ಮ ಸರ್ಕಾರದಿಂದ ಈಗಾಗಲೇ ಬಹಳ ಎಚ್ಚೆತ್ಕೊಂಡು FIR ಅನ್ನು ದಾಖಲೆ ಮಾಡಿದರೆ ಇವತ್ತು ಕೂಡ ನಮ್ಮ ಅಧಿಕಾರಿಗಳ ತಂಡ ಹೈದರಾಬಾದ್ನಲ್ಲಿದ್ದಾರೆ. ನಾನೇ ಸ್ವತಃ ಉಪಮುಖ್ಯಮಂತ್ರಿ, ತೆಲಂಗಾಣ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅಂತ ನಾನು ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಮಾನ್ಯ MB ಪಾಟೀಲ್ ಸಾಹೇಬ್ರ ಹತ್ರನೂ ನಾನು ಮಾತನಾಡಿ ಅವರು ಡಾವೋಸಲ್ಲಿರೋ ಕಾರಣ ಇವತ್ತು ಬಂದಿದ್ದಾರೆ. ಅವ್ರ ಮಗನ ಹೆಸರು ಇನ್ನೂ ಇದೆ ಚಾರ್ಜ್ ಶೀಟ್ನಲ್ಲಿ. ಇಟ್ ಇಸ್ ದ ಸೇಮ್ ಕಂಪನಿ. ಆದರೆ ಇವರೇ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ತನಿಖೆ ಆಗಬೇಕಲ್ಲ. ಅದು ಅವಾಗಿಂದಾನು ಈ ಜಾಲವನ್ನು ನಡೆಸ್ತಾ ಇದ್ರ. ನಕಲಿ ಫ್ಯಾಕ್ಟ್ರಿಗಳಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಮಾರಾಟದ ಜಾಲ ಇರ್ಬೋದು, ಇವರೇ ನಡೆಸ್ತಿಲ್ಲ ಅಂತ ಏನು ಗ್ಯಾರಂಟಿ BJP ಅವ್ರದ್ದು? ಇವ್ರಿಗೆ ಎಷ್ಟು ಕಟ್ ಸಿಗ್ತಾ ಇದೆ ಅಂತ ಹೇಳಬೇಕಾಗ್ತದೆ. ಇವತ್ತು ನಮ್ಮ ನೇರ ಪ್ರಶ್ನೆ ಇವತ್ತು ಇರೋದು, BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ಉತ್ತರ ಕೊಡಬೇಕು, ಮತ್ತೆ ವಿರೋಧ ಪಕ್ಷದ ನಾಯಕರು ಜನರಿಗೆ ಉತ್ತರ ಕೊಡಬೇಕು. ಇವತ್ತು ನಿಮ್ಮ ಪಕ್ಷದವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ, ಕನ್ನಡಿಗರ ಮರ್ಯಾದೆಯನ್ನ ಮಾರಾಟಕ್ಕಿಟ್ಟಿದಾರಲ್ಲ, ಇವರಿಗೆ ರಾಮ್ ಭಕ್ತರು ಅಂದ್ಬಿಟ್ಟು ನೀವು ಮತ್ತೆ ಬೀದಿಗಿಳಿತೀರಾ, ಅಥವಾ ನೀವು ನಮ್ಮ ಕರ್ನಾಟಕದ ಜನರಿಗೆ ಉತ್ತರ ಕೊಡ್ತೀರಾ? ಇವರಿಗೆಲ್ಲ ವಜಾ ಮಾಡಿ ಔಟ್ರೈಟ್ ಆಗಿ ವಿ ಆರ್ ಅಕ್ಯೂಸಿಂಗ್ BJP ಇವ್ರದೆಲ್ಲ ಪಾಲಿದೆ. ಮತ್ತೆ ಇವರು ಕನ್ನಡ ವಿರೋಧಿ BJP. ಇವರಿಗೆ ದುಡ್ಡು ಬಂದಾಗ ಯಾವ ಇದನ್ನು ನೋಡೋದಿಲ್ಲ, ಯಾವುದಕ್ಕೂ ಹೇಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರೋನಾ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆದರೆ ಈ ಮಟ್ಟಕ್ಕೆ ಇಳಿತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಕರ್ನಾಟಕದ ಗೌರವವನ್ನ, ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತರ ಮಾರಾಟಕ್ಕೆ ಇಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗ್ತದೆ. ಇವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿದ್ರು, ಇವ್ರಿಗೆ ಆಫೀಸ್ ಬೇರರ್ ಯಾಕೆ ಮಾಡಿದ್ದೀರಾ, ನಿಮ್ಮ MLA ಜೊತೆ ಯಾಕೆ ಫೋಟೋ ಇದೆ, ನಿಮ್ಮ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಫೋಟೋ ಇದೆ, ಮತ್ತೆ ನಿಮ್ಮ ಪಾಲ್ ಎಷ್ಟು. ಈಗಾಗಲೇ ನಮ್ಮ ಕಡೆ ನಮ್ಮ ಸರ್ಕಾರದಿಂದ ಈಗಾಗಲೇ ಬಹಳ ಎಚ್ಚೆತ್ಕೊಂಡು FIR ಅನ್ನು ದಾಖಲೆ ಮಾಡಿದರೆ ಇವತ್ತು ಕೂಡ ನಮ್ಮ ಅಧಿಕಾರಿಗಳ ತಂಡ ಹೈದರಾಬಾದ್ನಲ್ಲಿದ್ದಾರೆ. ನಾನೇ ಸ್ವತಃ ಉಪಮುಖ್ಯಮಂತ್ರಿ, ತೆಲಂಗಾಣ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅಂತ ನಾನು ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಮಾನ್ಯ MB ಪಾಟೀಲ್ ಸಾಹೇಬ್ರ ಹತ್ರನೂ ನಾನು ಮಾತನಾಡಿ ಅವರು ಡಾವೋಸಲ್ಲಿರೋ ಕಾರಣ ಇವತ್ತು ನಾನು ಇದನ್ನು ತಮ್ಮ ಮುಂದೆ ಪ್ರಸ್ತಾಪವನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪ್ರಶ್ನೆಯನ್ನು ಕನ್ನಡಿಗರ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ತಾವೆಲ್ಲರೂ BJP ಅವರಿಗೆ ಕೇಳಬೇಕಾಗ್ತದೆ. ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಇದು. ನೀವು ನಿಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗಿ ಅಲ್ಲಿ ನಮ್ಮ ಅಸ್ಮಿತೆಯನ್ನ, ನಮ್ಮ ಅಸ್ತಿತ್ವವನ್ನು ಮಾರಾಟಕ್ಕೆ ಇಟ್ಟಿದ್ದೀರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ BJP ಅವರು? ಕಾದು ನೋಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.